ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆಗಿನ ಯುದ್ಧದ ಬಗ್ಗೆ ಮಹತ್ವದ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಅದರಲ್ಲಿ ನಾವು ಇರಾನ್ ಜೊತೆ ಯಾವುದೇ ಒಪ್ಪಂದ ಮಾಡಿಕೊಳ್ಳುವುದಿಲ್ಲ, ಅದು ಪರಮಾಣು ಶಕ್ತಿಯಾಗಲು ನಾವು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಇರಾನ್, ಯುಎಸ್, ಇಸ್ರೇಲ್ ನಡುವಿನ ಸಂಘರ್ಷ ತೀವ್ರಗೊಳ್ತಾ ಇದೆ. ಯುದ್ಧ ಪ್ರಾರಂಭವಾಗಿ 34 ದಿನಗಳು ಕಳೆದು ಹೋಗಿವೆ. ಇದೀಗ ಹೊಸ ಮುಖಾಮುಖಿಯ ಭಯ ಕಾಡಲು ಶುರುವಾಗಿದೆ. ಕಮಾಂಡ್ ಮತ್ತು ಕಂಟ್ರೋಲ್ ಕೇಂದ್ರಗಳು, ಬ್ಯಾಲಿಸ್ಟಿಕ್ ಕ್ಷಿಪಣಿ ತಾಣಗಳು, ಶೇಖರಣಾ ಬಂಕರ್ಗಳು ಸೇರಿದ ಹಾಗೆ 12,300ಕ್ಕೂ ಹೆಚ್ಚು ಇರಾನಿನ ಗುರಿಗಳ ಮೇಲೆ ಇದುವರೆಗೂ ದಾಳಿ ಮಾಡಿದೆ ಎಂದು ಯುಎಸ್ ಮಿಲಿಟರಿ ಹೇಳಿದೆ. 155ಕ್ಕೂ ಹೆಚ್ಚು ಹಡಗುಗಳು ಹಾನಿಗೊಳಗಾಗಿವೆ ಅಥವಾ ನಾಶವಾಗಿವೆ. ಯುದ್ಧ ಪ್ರಾರಂಭವಾದಾಗಿನಿಂದಲೂ ಆಧುನಿಕ ಫೈಟರ್ ಜೆಟ್ಗಳು, ಬಾಂಬರ್ಗಳನ್ನು ಬಳಸಿಕೊಂಡು 13,000ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಹಾರಿಸಲಾಗಿದೆ ಎಂದು ಅಮೆರಿಕ ಮಿಲಿಟರಿ ಹೇಳುತ್ತೆ. ಮಧ್ಯಪ್ರಾಚ್ಯದಲ್ಲಿ ನಿರಂತರ ದಾಳಿಗಳ ಮಧ್ಯೆ ಟ್ರಂಪ್ ಯುದ್ಧದ ಕುರಿತು ತಮ್ಮ ಮೊದಲ ಪ್ರೈಮ್ ಟೈಮ್ ಭಾಷಣ ಮಾಡಿದ್ದಾರೆ. ವಿಯೆಟ್ನಾಂ ಯುದ್ಧ 18 ವರ್ಷಗಳ ಕಾಲ ನಡೆಯಿತು. ದೀರ್ಘ ಯುದ್ಧಗಳು ಈ ಹಿಂದೆಯೂ ನಡೆದಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಇರಾನ್ನಲ್ಲಿ ಅಮೆರಿಕ ತನ್ನ ಮಿಲಿಟರಿ ಉದ್ದೇಶಗಳನ್ನ ಸಾಧಿಸುವ ಹಂತಕ್ಕೆ ಹತ್ತಿರದಲ್ಲಿದೆ. ಸಾಧ್ಯವಾದಷ್ಟು ಬೇಗ ಕಾರ್ಯಾಚರಣೆ ಕೊನೆಗೊಳಿಸುವುದಾಗಿ ಡೊನಾಲ್ಡ್ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ. ಇರಾನ್ ಎಂದಿಗೂ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಡೆಯಲು ಬಿಡಬಾರದು. ವಾಷಿಂಗ್ಟನ್ ತನ್ನ ಗಲ್ಫ್ ಮಿತ್ರ ರಾಷ್ಟ್ರಗಳನ್ನ ರಕ್ಷಿಸುತ್ತೆ ಅಂತ ಟ್ರಂಪ್ ಭರವಸೆ ಕೊಟ್ಟಿದ್ದಾರೆ. ಹಾರ್ಮುಜ್ ತಾನಾಗೆ ತಿಳಿಯುತ್ತೆ, ಯುದ್ಧ ಕೊನೆಗೊಳ್ಳುವವರೆಗೆ ಕಾಯಬೇಕು ಅಷ್ಟೇ. ಹಾರ್ಮುಜ್ ಜಲಸಂಧಿಯ ಮೂಲಕ ತೈಲ ಸಾಗಣೆಯನ್ನ ಅವಲಂಬಿಸಿರುವ ದೇಶಗಳು ಈ ಮಾರ್ಗದ ಭದ್ರತೆಯನ್ನ ಸ್ವತಃ ಖಚಿತಪಡಿಸಿಕೊಳ್ಳಬೇಕು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ನಾವು ಸಹಾಯ ಮಾಡುತ್ತೇವೆ, ಆದರೆ ಆ ದೇಶಗಳು ತಾವು ಹೆಚ್ಚು ಅವಲಂಬಿಸಿರುವ ತೈಲವನ್ನ ಭದ್ರಪಡಿಸಿಕೊಳ್ಳುವಲ್ಲಿ ಮುಂದಾಳತ್ವ ವಹಿಸುವುದು ಅವುಗಳ ಜವಾಬ್ದಾರಿಯಾಗಿದೆ ಅಂತ ಹೇಳಿದ್ದಾರೆ. ಡೊನಾಲ್ಡ್ ಟ್ರಂಪ್ ತಮ್ಮ ಭಾಷಣದಲ್ಲಿ ಹಲವು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಅಮೆರಿಕ ತನ್ನ ಧ್ಯೇಯವನ್ನ ಸಾಧಿಸಿದೆ. ಅಮೆರಿಕದ ಸೇನೆ ಶೀಘ್ರದಲ್ಲೇ ಇರಾನ್ನಿಂದ ಹಿಂದೆ ಸರಿಯಲಿದೆ. ಅಮೆರಿಕ ತನ್ನ ಎಲ್ಲಾ ಗುರಿಗಳನ್ನ ಸಾಧಿಸಿದೆ ಅಂತ ಹೇಳಿದ್ದಾರೆ. ಇರಾನ್ ಸೈನ್ಯ ನಮ್ಮ ನಿಯಂತ್ರಣದಲ್ಲಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಸಂಪೂರ್ಣ ಸೇನೆ ಈಗ ಅಮೆರಿಕದ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ದಾರೆ. ಇರಾನ್ನ ಎಲ್ಲಾ ಉನ್ನತ ನಾಯಕರು ಕೊಲ್ಲಲ್ಪಟ್ಟಿದ್ದಾರೆ. ಇರಾನ್ನ ಕ್ಷಿಪಣಿ ಸಾಮರ್ಥ್ಯ ಸಂಪೂರ್ಣವಾಗಿ ನಾಶವಾಗಿದೆ. ಅಮೆರಿಕದ ಸೇನೆಯನ್ನ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೇನೆ ಅಂತ ಬಣ್ಣಿಸಿದ್ರು. ನಮಗೆ ಹಾರ್ಮುಜ್ ತೈಲ ಅಗತ್ಯ ಇಲ್ಲ, ಅಗತ್ಯ ಇರುವವರು ಅದನ್ನ ರಕ್ಷಿಸಬೇಕು ಅಂತ ಹೇಳಿದ್ದಾರೆ. ಟ್ರಂಪ್ ಅಮೆರಿಕಕ್ಕೆ ಸಮುದ್ರ ಮಾರ್ಗದಿಂದ ತೈಲ ಅಗತ್ಯ ಇಲ್ಲ, ತೈಲಕ್ಕಾಗಿ ಹಾರ್ಮುಜ್ ಜಲಸಂಧಿಯನ್ನ ಅವಲಂಬಿಸಿರುವ ಇತರ ದೇಶಗಳನ್ನ ಈ ಮಾರ್ಗವನ್ನ ನೋಡ್ಕೊಳ್ಳಿ, ಅದನ್ನ ಪಡೆದುಕೊಳ್ಳಿ ಅಂತ ಟ್ರಂಪ್ ಹೇಳಿದ್ದಾರೆ. ಜಗತ್ತಿನಲ್ಲಿ ಎಲ್ಲಿಯೂ ನಮ್ಮಂತ ದೇಶ ಇಲ್ಲ, ನಾವು ಭವಿಷ್ಯಕ್ಕಾಗಿ ಉತ್ತಮ ಸ್ಥಿತಿಯಲ್ಲಿದ್ದೇವೆ, ಹೀಗೆ ಟ್ರಂಪ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ಪೋಸ್ಟ್ನಲ್ಲಿ ಇರಾನ್ ಅಮೆರಿಕದ ಬಳಿ ಕದನ ವಿರಾಮ ಮನವಿ ಮಾಡಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಎಲ್ಲಾ ದೇಶಗಳಿಗೆ ಮುಕ್ತಗೊಳಿಸಿದ ನಂತರ ಅಮೆರಿಕ ಕದನ ವಿರಾಮದ ಪ್ರಸ್ತಾಪವನ್ನ ಪರಿಗಣಿಸುತ್ತೆ ಎಂದು ಅವರು ಹೇಳಿರುವುದಾಗಿ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಇರಾನ್ನ ಹೊಸ ಆಡಳಿತ ಅಧ್ಯಕ್ಷರು ಈ ಹಿಂದಿನ ಅಧ್ಯಕ್ಷರಿಗಿಂತ ಹೆಚ್ಚು ಬುದ್ಧಿವಂತರು. ಅಮೆರಿಕದ ಬಳಿ ಅವರು ಕದನ ವಿರಾಮಕ್ಕೆ ಮನವಿ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿ ಯಾವಾಗ ಮುಕ್ತಗೊಳಿಸಿ ಮತ್ತೆ ತೆರೆಯುತ್ತಿರೋ ಆಗ ಈ ಬಗ್ಗೆ ಯೋಚಿಸುತ್ತೇವೆ ಅಂತ ಹೇಳಿರುವುದಾಗಿ ಟ್ರಂಪ್ ಬರೆದುಕೊಂಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೀನಿ ಹತ್ಯೆ ನಡೆದು 1 ತಿಂಗಳು ಕಳೆದು ಹೋಯಿತು. ಅವರ ಸಾವಿನ ಬಳಿಕ ಮಗ ಮುಜ್ತಬಾ ಖಮೀನಿಯನ್ನ ನೂತನ ಸರ್ವೋಚ್ಚ ನಾಯಕನನ್ನಾಗಿ ನೇಮಕ ಮಾಡಲಾಯಿತು. ಅಧಿಕಾರ ವಹಿಸಿಕೊಂಡ ಬಳಿಕ ಮುಜ್ತಬಾ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸಿಕೊಂಡಿಲ್ಲ. ಅವರು ತಮ್ಮ ತಂದೆಯ ಅಂತ್ಯಕ್ರಿಯೆಗೂ ಬಂದಿಲ್ಲ. ಅವರು ಪತ್ರದ ಮೂಲಕ ತಮ್ಮ ಹೇಳಿಕೆ ನೀಡುತ್ತಾ ಇದ್ದು, ಅವರ ಆರೋಗ್ಯ ಮತ್ತು ಅವರು ಎಲ್ಲಿದ್ದಾರೆ ಅನ್ನೋ ಅನುಮಾನ ಹೆಚ್ಚಾಗಿದೆ. ಕೆಲವರು ಗಂಭೀರವಾಗಿ ಗಾಯಗೊಂಡಿರಬಹುದು ಅಥವಾ ಮೃತಪಟ್ಟಿರಬಹುದು ಅಂತ ಹೇಳಿದ್ದಾರೆ. ಈ ಎಲ್ಲಾ ಗೊಂದಲಗಳ ನಡುವೆ ಇರಾನ್ಗೆ ರಷ್ಯಾದ ರಾಯಭಾರಿ ಅಲೆಕ್ಸಿ ಡೆಡಾವ್ ಮುಜ್ತಬಾ ಖಮೀನಿ ಇರಾನ್ನಲ್ಲಿದ್ದಾರೆ, ಆದರೆ ಕೆಲವು ಕಾರಣಗಳಿಂದ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಿಲ್ಲ ಅಂತ ಹೇಳಿದ್ದಾರೆ. ಮುಜ್ತಬಾ ಅನುಪಸ್ಥಿತಿಯ ಹೊರತಾಗಿಯೂ ಅವರ ಬೆಂಬಲಿಗರ ಉತ್ಸಾಹ ಕಡಿಮೆಯಾಗಿಲ್ಲ. ಕಳೆದ ತಿಂಗಳಲ್ಲಿ ಸಾವಿರಾರು ಜನ ಬೀದಿಗಿಳಿದು ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ.
ಆದರೂ ಇರಾನ್ನ ಹೊಸ ನಾಯಕರ ನಿರಂತರ ಅನುಪಸ್ಥಿತಿ ಯುದ್ಧದ ಸಮಯದಲ್ಲಿ ದೇಶವನ್ನ ನಿಜವಾಗಿಯೂ ಯಾರು ನಡೆಸುತ್ತಿದ್ದಾರೆ ಅನ್ನೋ ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕಿದೆ. 56 ವರ್ಷದ ಮೋಸ್ತಫಾ ಖಮೇನಿ ತಮ್ಮ ತಂದೆಯ ಆಳ್ವಿಕೆಯಲ್ಲಿ ತೆರೆ ಮರೆಯಲ್ಲಿ ಕೆಲಸ ಮಾಡ್ತಿದ್ರು, ವಿರಳವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಿದ್ರು. ಈಗ ಅವರು ದೇಶದ ಅತ್ಯಂತ ಶಕ್ತಿಶಾಲಿ ಸ್ಥಾನ ಹೊಂದಿದ್ದಾರೆ. ಅವರ ಅನುಪಸ್ಥಿತಿ ಇರಾನ್ನಲ್ಲಿ ನಿಜವಾದ ಅಧಿಕಾರವು ಒಬ್ಬ ವ್ಯಕ್ತಿಯ ಮೇಲೆ ಅಲ್ಲ, ಬದಲಾಗಿ ಸಂಸ್ಥೆಗಳು ಮತ್ತು ಭದ್ರತಾ ಸಂಸ್ಥೆಗಳ ಮೇಲೆ ಅವಲಂಬಿತವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇಸ್ರೇಲ್ ಮತ್ತು ಯುಎಸ್ನ ಅಧಿಕಾರಿಗಳು ಮೋಸ್ತಫಾ ಖಮೇನಿ ಜೀವಂತವಾಗಿದ್ದಾರೆ ಅನ್ನೋದನ್ನ ನಂಬಿದ್ದಾರೆ.